Jai Shri Gurudev, welcome to Business Studies online class. Today we are going to learn HRM. What do you mean by HRM? Human Resources Management. In the previous classes we have already studied what is staffing. Staffing andre ಏನು ಅದರಲ್ಲಿ ಬರುವಂತ ಇಂಪಾರ್ಟೆನ್ಸ್ ಎಲ್ಲ ಏನಾಗಿರುತ್ತೆ ಅಂದರೆ ಒಂದು ಆರ್ಗನೈಸೇಷನ್ ಸ್ಟಾರ್ಟ್ ಆದರೆ ಪ್ಲಾನಿಂಗ್ ಆರ್ಗನೈಸಿಂಗ್ ಅಲ್ದಲೇ ಅದನ್ನು ಮಾಡುವಂಥ ಕೆಲಸ ಆಗಿರುವಂಥ ಪ್ಲ್ಯಾನ್ ಆರ್ಗನೈಸ್ ಮಾಡೋದಕ್ಕೆ ಒಂದು ಹ್ಯೂಮನ್ ಬೇಕಲ್ಲ, ಒಂದು ಎಂಪ್ಲಾಯ್ ಬೇಕಲ್ಲ. ಸೊ ಅದನ್ನು ಯಾವ ರೀತಿ ನಾವು ತಗೊಳ್ತೀವಿ ಕಂಪ್ನಿಗೆ, ಯಾವ ರೀತಿ ಹೈರ್ ಮಾಡ್ತೀವಿ ಕಂಪ್ನಿಗೆ ಅಂತಿರೋದನ್ನು ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಕಲ್ತೀವಿ. ಇವತ್ತು ನಾವು ಕಲೀಲಿಕ್ಕೆ ಹೋಗ್ತಾ ಇರೋದು ದಿಸ್ ಇಸ್ ದ ಹ್ಯೂಮನ್ ರಿಸೋರ್ಸಸ್ ಮ್ಯಾನೇಜ್ಮೆಂಟ್. ಹ್ಯೂಮನ್ ರಿಸೋರ್ಸ್ ಅದಕ್ಕೆ HRM ಅಂತ ಹೇಳ್ತಾರೆ ಬಿಸ್ನೆಸ್ನಲ್ಲಿ. HRM ಅಂತಂದರೆ ಹ್ಯೂಮನ್ ರಿಸೋರ್ಸಸ್ ಮ್ಯಾನೇಜ್ಮೆಂಟ್ ಅಂತ. ವಾಟ್ ಈಸ್ ಹ್ಯೂಮನ್ ರಿಸೋರ್ಸಸ್ ಮ್ಯಾನೇಜ್ಮೆಂಟ್? ಹ್ಯೂಮನ್ ರಿಸೋರ್ಸಸ್ ಮ್ಯಾನೇಜ್ಮೆಂಟ್ ಅಂದರೆ ಏನು? ಅವ್ರದ್ದು ಏನು ಕೆಲಸ ಅಲ್ಲಿ, ಅವರಿಗೆ ಕಂಪ್ನಿನಲ್ಲಿ ಅವ್ರದ್ದು ಏನು ಒಂದು ಪೊಸಿಷನ್ ಇರುತ್ತೆ, ಅವ್ರು ಏನು ವರ್ಕ್ ಮಾಡ್ತಾರೆ, ಏನಕ್ಕೋಸ್ಕರ ವರ್ಕ್ ಮಾಡ್ತಾರೆ, ಯಾವ ರೀತಿ ವರ್ಕ್ ಮಾಡ್ತಾರೆ, ಅದು ಸ್ಟಾರ್ಟ್ ಆಗಿದ್ದು ಎಲ್ಲಿಂದ ಯಾವಾಗ ಅಂತೆಲ್ಲ ಇವತ್ತು ನಾವು ಕಲ್ತ್ಕೊಳ್ಳಿಕ್ಕೆ ಹೋಗೋಣ. ಓಕೆ, ಸೊ ಫಸ್ಟ್ ನಾನು ಮೀನಿಂಗ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಹ್ಯೂಮನ್ ರಿಸೋರ್ಸಸ್ ಮ್ಯಾನೇಜ್ಮೆಂಟ್ ಅಂದರೆ ಪ್ರೋಸೆಸ್ ಆಫ್ ಮ್ಯಾನೇಜಿಂಗ್ ಎಂಪ್ಲಾಯೀಸ್. ಪ್ರೋಸೆಸ್ ಹ್ಯೂಮನ್ HRM ಅಂತಂದರೆ ಪ್ರೋಸೆಸ್ ಅಥವಾ ಸ್ಟೆಪ್ಸ್, ಏನನ್ನ ಮ್ಯಾನೇಜ್ ಮಾಡುವಂಥ ಸ್ಟೆಪ್ಸು, ಎಂಪ್ಲಾಯೀಸನ್ನು ಮ್ಯಾನೇಜ್ ಮಾಡುವಂಥ ಸ್ಟೆಪ್ಸ್ ಇನ್ ದ ಕಂಪ್ನಿ. ಯಾವ ರೀತಿ ಅವರು ಒಂದು ಸ್ಟೆಪ್ಸನ್ನು ತಗೊಳ್ತಾರೆ ಎಂಪ್ಲಾಯೀಸನ್ನು ಕಂಟ್ರೋಲ್ ತಗೊಳ್ಳೋದಕ್ಕೆ, ಅವರನ್ನು ಮ್ಯಾನೇಜ್ ಮಾಡೋದಕ್ಕೆ. ಫಾರ್ ಎಕ್ಸಾಂಪಲ್ ಕ್ಲಾಸಸ್ಸಲ್ಲಿ ಕ್ಲಾಸ್ ಟೀಚರ್ ಇಲ್ಲ ಅಂತಂದರೆ ಗಲಾಟೆ ಮಾಡ್ತಾ ಇರ್ತಾರೆ ಎಲ್ಲ ಸ್ಟೂಡೆಂಟ್ಸ್ ಸೇರಿಕೊಂಡು. ಸೊ ಈಗ ಕ್ಲಾಸ್ ಟೀಚರ್ಗೆ ಫಾರ್ 10 minutes ದೇ ಹ್ಯಾವ್ ಟು ಗೋ ಔಟ್ ಆ್ಯಂಡ್ ಕಮ್ ಅಂತ ಆ ಒಂದು ಸಂದರ್ಭದಲ್ಲಿ ಏನು ಮಾಡ್ತಾರೆ, ಗಲಾಟೆ ಮಾಡ್ಬಂತಿರೋದ್ರಿಂದ ಒಂದು ಲೀಡರನ್ನು ನೇಮಕ ಮಾಡಿಬಿಟ್ಟು ಅವ್ರು ಆಚೆ ಕಡೆ ಹೋಗ್ತಾರೆ. ಯಾಕೆ? ಸ್ವಲ್ಪ ಸೈಲೆನ್ಸ್ ಮೇಂಟೈನನ್ನು ಮಾಡೋಕ್ಕೆ ಕ್ಲಾಸ್ ರೂಮ್ನಲ್ಲಿ, ಹೌದಲ್ವ? ಅದೇ ಥರನೇ ಇಲ್ಲಿ ಏನಾಗುತ್ತೆ, ಎಂಪ್ಲಾಯೀಸನ್ನು ಕಂಟ್ರೋಲ್ ಮಾಡೋದು, ಅವ್ರಿಗೆ ಏನು ಬೇಕು ಏನು ಬೇಡ, ಯಾವುದು ಪ್ರಾಬ್ಲಮ್ ಏನು, ಒಂದು ಸಮಸ್ಯೆ ಏನು, ಅದನ್ನೆಲ್ಲ ಒಂದು ಸೊಲ್ಯೂಷನನ್ನು ಕಂಡುಹಿಡಿಯೋದಕ್ಕೆ ಸಪ್ರೇಟಾಗಿ ಒಂದು ಡಿಪಾರ್ಟ್ಮೆಂಟೇ ಇರುತ್ತೆ, HRM ಅಂತ, ಹ್ಯೂಮನ್ ರಿಸೋರ್ಸಸ್ ಮ್ಯಾನೇಜ್ಮೆಂಟ್ ಅಂತ. ಸೊ HRMದು ಕೆಲಸ ಏನು? ಪ್ರೋಸೆಸ್ ಆಫ್ ಮ್ಯಾನೇಜಿಂಗ್ ದ ಎಂಪ್ಲಾಯೀಸ್ ಇನ್ ಎ ಕಂಪನಿ. ಇಟ್ಸ್ ದ ಪ್ರೋಸೆಸ್ ಆಫ್ ಮ್ಯಾನೇಜಿಂಗ್ ಇನ್ ದ ಎಂಪ್ಲಾಯೀಸ್. ಯಾವ ಥರ ಅವರು ಮ್ಯಾನೇಜ್ ಮಾಡ್ತಾರೆ ಎಂಪ್ಲಾಯೀಸನ್ನು. ನಾನಿಲ್ಲಿ ಐ ಹ್ಯಾವ್ ರಿಟನ್ ದ ಚಾರ್ಟ್, ಐ ಹ್ಯಾವ್ ಡ್ರಾನ್ ದ ಚಾರ್ಟ್, ಯು ಕ್ಯಾನ್ ಸಿ ಇಟ್. ದಿಸ್ ಇಸ್ ದ HR ಮ್ಯಾನೇಜರ್. ಇಲ್ಲಿ ಇರುವಂಥ ವ್ಯಕ್ತಿ HR ಇರೋರು, HR ಮ್ಯಾನೇಜ್ಮೆಂಟ್. ಓಕೆ, ಇವರ ಅಂಡರ್ ಲಾಟ್ಸ್ ಆಫ್ ಎಂಪ್ಲಾಯೀಸ್ ಇದೆ, ಎಲ್ಲ ರೀತಿ ಎಂಪ್ಲಾಯೀಸ್ ಇದ್ದಾರೆ ಮ್ಯಾನೇಜ್ ಮಾಡೋದಕ್ಕೆ. ಇದಲ್ಲ, ಜಸ್ಟ್ ಎಂಪ್ಲಾಯೀಸನ್ನು ಮಾತ್ರ ಚೆಕ್ ಇಟ್ ಔಟ್ ಒನ್ಸ್. ಸೊ ಆ ರೀತಿಯಾದ ಎಂಪ್ಲಾಯೀಸನ್ನು ಮ್ಯಾನೇಜ್ ಮಾಡ್ತಾರೆ. ಮತ್ತು ಯಾವ ರೀತಿಯಾದಂಥ ಸ್ಟೆಪ್ಸನ್ನು ಅವರು ತಗೊಳ್ತಾರೆ ಥ್ರೂ ಎಂಪ್ಲಾಯೀಸ್ ಅಂತ. ಫಾರ್ ಎಕ್ಸಾಂಪಲ್ ಫೈರಿಂಗ್ or hiring, firing, training, motivating employees, reward. Let's go for the hiring. Hiring andre in a previous class I have already told you what do you mean by hiring. Andre taking the employees to the organization, taking the staff to the company, ಅದಕ್ಕೆ ನಾವು hiring ಅಂತ ಕರಿತೀವಿ. ಇನ್ನು ಪ್ರೀವಿಯಸ್ ಕ್ಲಾಸ್ ನಾನು ಹೇಳಿದ್ದೆ ಏನು hiring ಅಂತಂದರೆ, ಅವರ ಒಂದು ರೆಸ್ಯೂಮ್ನ ಕಲೆಕ್ಟ್ ಮಾಡಿ ಅದನ್ನು ಅವರು ಚೆಕ್ ಮಾಡಿ ಆ ಮಾಡಿರೋದ್ರಲ್ಲಿ ಫಿಲ್ಟರ್ ಮಾಡಿ ಸೆಲೆಕ್ಟ್ ಆಗಿರೋ ಕ್ಯಾಂಡಿಡೇಟ್ಸನ್ನು ನೇಮಕ ಮಾಡೋದು ಕಂಪ್ನಿಯಲ್ಲಿ. ಅದು ಯಾರ ಕೆಲಸ? HRMನ ಕೆಲಸ ಅಂದರೆ ಹ್ಯೂಮನ್ ರಿಸೋರ್ಸಸ್ ಮ್ಯಾನೇಜ್ಮೆಂಟ್. ಅದು ಕೂಡ ಅವರ ಒಂದು ಪಾರ್ಟ್ ಆಫ್ ಜಾಬ್. ವಾಟ್ ಈಸ್ ದ ಪಾರ್ಟ್ ಆಫ್ ಜಾಬ್? ಇಸ್ ಹೈರಿಂಗ್ ಇಸ್ ಅ ಪಾರ್ಟ್. ಫೈರಿಂಗ್ ಮೀನ್ಸ್ ಗೆಟ್ ಔಟ್ ಫ್ರಮ್ ದ ಕಂಪ್ನಿ, ಅಂದರೆ ಯು ಆರ್ ಫೈರ್ಡ್ ಅಂತ ಹೇಳ್ತಾರೆ. ನೀನು ಕೆಲಸ ಕಳ್ಕೊಂಡಿದ್ಯಾ, ಯು ಆರ್ ಡಿಸ್ಮಿಸ್ಡ್. ಸಿಂಪಲ್ ವರ್ಡಲ್ಲಿ ಹೇಳಬೇಕು ಅಂದರೆ ಯು ಆರ್ ಡಿಸ್ಮಿಸ್ಡ್. ನಿಮ್ಮ ಒಂದು ಟರ್ಮಿನೇಟ್ ಮಾಡೋದು, ಕಂಪ್ನಿಯಿಂದ ಅವರನ್ನು ಕೆಲಸದಿಂದ ತೆಗೆದು ಹಾಕೋದಕ್ಕೆ ಫೈರಿಂಗ್ ಅಂತ ಕರಿತೀವಿ. ಫೈರಿಂಗ್ ಇಸ್ ನಾಟ್ ಎ ಶೂಟಿಂಗ್. ಫೈರಿಂಗ್ ಅಂತಂದರೆ ಕಂಪ್ನಿಯಿಂದ ಆ ಒಂದು ಎಂಪ್ಲಾಯನ್ನು ಟರ್ಮಿನೇಟ್ ಮಾಡೋದಕ್ಕೆ ನಾವು ಕರೆಯೋದು ಫೈರಿಂಗ್ ಅಂತ. ಓಕೆ, ನೆಕ್ಸ್ಟ್ ಏನು ಅವ್ರದ್ದು ಸ್ಟೆಪ್ಸ್ ಇರುತ್ತೆ ಥ್ರೂ ಎಂಪ್ಲಾಯೀಸ್? ಟ್ರೈನಿಂಗ್. ಏನೆಲ್ಲ ಎಂಪ್ಲಾಯೀಸನ್ನು ತಗೊಂಡಿರ್ತಾರೆ ಕಂಪ್ನಿಗೆ, ಅಪಾಯಿಂಟ್ ಮಾಡ್ಕೊಂಡಿರ್ತಾರೆ. ಲಾಸ್ಟ್ ಕ್ಲಾಸಲ್ಲಿ ಹೇಳಿದಾಗ ಅಪಾಯಿಂಟ್ ಮಾಡಿಕೂಡಲೇ ಅವ್ರಿಗೆಲ್ಲ ಬಂದ್ಬಿಡಲ್ಲ. ಏನು ಕೊಡ್ತಾರೆ? ಟ್ರೈನಿಂಗ್ ಕೊಡ್ತಾರೆ. ಏನಕ್ಕೆ? ಯಾವ ಡಿಪಾರ್ಟ್ಮೆಂಟಲ್ಲಿ ಅವರು ಬಂದಿದ್ದಾರೆ, ಅವರ ಒಂದು ಸ್ಪೆಷಲೈಸೇಷನ್ ಯಾವ ಡಿಪಾರ್ಟ್ಮೆಂಟಿಗಿದೆ, ಆ ಡಿಪಾರ್ಟ್ಮೆಂಟ್ ರಿಲೇಟೆಡ್ ಅವರಿಗೆ ಟ್ರೈನಿಂಗನ್ನು ಕೊಡಲಾಗುತ್ತೆ. ಯಾಕೆ? ಆಲ್ರೆಡಿ ನಾಲೆಜ್ ಇದೆ ಅವರಿಗೆ, ಆದರೆ ಪ್ರಾಕ್ಟಿಕಲ್ ನಾಲೆಜ್ ಯಾವ ಥರ ಮಾಡಬೇಕು, ಪ್ರಾಕ್ಟಿಕಲಿ ಯಾವ ಥರ ವರ್ಕ್ ಮಾಡಬೇಕು ಅಂತ ಇರೋವಂಥ ನಾಲೆಜ್ ಇಲ್ಲದೆ ಇರೋದ್ರಿಂದ ಆ ಒಂದು ಟ್ರೈನಿಂಗ್ ಆ ಒಂದು ಕಂಪ್ನಿನಲ್ಲಿ ಕೊಡ್ತಾರೆ ಥ್ರೂ HRM. ಓಕೆ, ಸೊ ನೆಕ್ಸ್ಟ್ ಗೋ ಫಾರ್ ದ ನೆಕ್ಸ್ಟ್ ಒನ್. ಇನ್ನೇನು ಬರುತ್ತೆ? ಅದು ಮೋಟಿವೇಟಿಂಗ್ ದ ಎಂಪ್ಲಾಯೀಸನ್ನು ಮೋಟಿವೇಟ್ ಮಾಡೋದು, ಅಂದರೆ ಎನ್ಕರೇಜ್ ಮಾಡೋದು. ಅವ್ರದ್ದು ಏನು ಬೇಕು ಏನು ಬೇಡ, ಅವ್ರಿಗೆ ಏನು ಸಮಸ್ಯೆ, ಏನು ಪ್ರಾಬ್ಲಮ್ ಆಗ್ತಾ ಇದೆ, ವಾಟ್ಸ್ ದ ಎಕ್ಸಾಕ್ಟ್ ಪ್ರಾಬ್ಲಮ್ ಹ್ಯಾಪನಿಂಗ್ ಇನ್ಸೈಡ್ ದ ಆರ್ಗನೈಸೇಷನ್, ವಾಟ್ ಎವರ್ ಇಟ್ ಮೇ ಬಿ, ಅದೇನಾಗುತ್ತೆ ಮೋಟಿವೇಟ್ ಮಾಡ್ತಾರೆ, ಎನ್ಕರೇಜ್ ಮಾಡ್ತಾರೆ. ಅವರು ಮಾಡುವಂಥ ಕೆಲಸವರಿಗೆ ಪ್ರೋತ್ಸಾಹ ಕೊಡ್ತಾರೆ. ಯಾರು? HR.
So this is all the fourth step of the HRM, isn't it? Okay, then last ಏನಾಗುತ್ತೆ ರಿವಾರ್ಡ್ ಅಂತಂದ್ರೆ ನಾನು ಲಾಸ್ಟ್ ಹೇಳಿದಾಗ ಏನು ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಅಲ್ಲಿ ಕಾಂಪಿಟೇಷನ್ ಸ್ಟಾರ್ಟ್ ಆಗುತ್ತೆ. ಈಗ ಒಂದು ಡಿಪಾರ್ಟ್ಮೆಂಟ್ಗೆ ಒಬ್ಬರನ್ನ ನೇಮಕ ಮಾಡಿದ್ರೆ ನನ್ನ ಡಿಪಾರ್ಟ್ಮೆಂಟ್ ಇಂಪ್ರೂವ್ ಮಾಡಬೇಕು ಅಂತ ಡಿಫ್ರೆಂಟ್ ಸ್ಟ್ರಾಟಜೀಸ್, ಡಿಫ್ರೆಂಟ್ ಐಡಿಯಾಸ್, ಡಿಫ್ರೆಂಟ್ ಕ್ರಿಯೇಟಿವಿಟಿ, ಇನ್ನೋವೇಷನ್ ಐಡಿಯಾಸ್ ಎಲ್ಲ ಯೂಸ್ ಮಾಡ್ತಾರೆ ಟು ಇಂಪ್ರೂವ್ ದ ಡಿಪಾರ್ಟ್ಮೆಂಟ್, ಇಸ್ಂಟ್ ಇಟ್? ಸೊ ಅದನ್ನೇ ನಾವು ಅಪ್ರಿಷಿಯೇಟ್ ಮಾಡ್ತಾ ಹೋಯ್ತು ಅಂತಂದ್ರೆ ಬೇರೆ ಡಿಪಾರ್ಟ್ಮೆಂಟ್ಸು ಅದನ್ನ ನೋಡಿ ಮೋಟಿವೇಟ್ ಆಗ್ತಾರೆ, ಅವ್ರ ಥರನೇ ನಾವು ನಮ್ಮ ಡಿಪಾರ್ಟ್ಮೆಂಟನ್ನು ಇಂಪ್ರೂವ್ ಮಾಡಬೇಕು ಅಂತ. ಸೊ ಒಂದಾದ್ಮೇಲೆ ಎಲ್ಲ ಡಿಪಾರ್ಟ್ಮೆಂಟ್ಸ್ ಒಂದೇ ಕಂಪ್ನಿಗಳಿಗೆ ಎಲ್ಲ ಡಿಪಾರ್ಟ್ಮೆಂಟು ತಾ ಮುಂದು ಅಂತ ಇಂಪ್ರೂವ್ ಮಾಡ್ತಾ ಇದ್ರೆ ಬೆನಿಫಿಟ್ ಆಗೋದು ಯಾರಿಗೆ? ಕಂಪ್ನಿಗೆ, ಆರ್ಗನೈಸೇಷನ್ಗೆ, ಹೌದಲ್ವಾ? ಸೊ ಈ ಥರ ಹ್ಯೂಮನ್ ರಿಸೋರ್ಸಸ್ ಮ್ಯಾನೇಜ್ಮೆಂಟಿನ ಕೆಲಸ ಏನು, ಆ್ಯಕ್ಚುಲಿ ಎಕ್ಸಾಕ್ಟ್ ವರ್ಕ್ ಏನು, ಅದು ಏನು ಕೆಲಸವನ್ನು ಮಾಡ್ತಾರೆ ಆ ಮಾಡಿರುವಂಥ ಕೆಲಸಕ್ಕೆ ಕೊಡುವಂಥ ಒಂದು ಪ್ರೋತ್ಸಾಹ. ಓಕೆ, ಅದ್ರ ಯಾವ ರೀತಿ ಕೊಡ್ಬೋದು? ರಿವಾರ್ಡ್, ಸರ್ಟಿಫಿಕೇಶನ್ ಆಗಿರ್ಬೋದು, ಮೆಡಲ್ ಆಗಿರ್ಬೋದು, ಚಿಕ್ಕ ಪ್ರೋಸೆಸ್ ಆಗಿರ್ಬೋದು, ಎನ್ಕರೇಜ್ ಮಾಡೋದಕ್ಕೆ ಬೆಸ್ಟ್ ಲೀಡರ್ ಅಂತಲ್ಲ, ಬೆಸ್ಟ್ ಎಂಪ್ಲಾಯ್ ಇನ್ ದ ಆರ್ಗನೈಸೇಷನ್ ಅಂತನ, ಅದು ಡಿಫ್ರೆಂಟ್ ಆಗಿರ್ಬೋದು. ಇಲ್ಲಾಂದರೆ ಪ್ರಮೋಷನ್ ಸಿಕ್ಕಿರ್ಬೋದು, ಇಲ್ಲ ದುಡ್ಡಿನ ಅಂದರೆ ಇನ್ಕ್ರಿಮೆಂಟ್ ಆಗಿರುತ್ತೆ ಬರುವಂಥ ಸಂಬಳದಲ್ಲಿ. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ರಿವಾರ್ಡ್ಸ್ ಆದರೆ ಅದು ಡಿಪೆಂಡ್ಸ್ ಆನ್ ಹಿಮ್ ವಾಟ್ ಕೈಂಡ್ ಆಫ್ ರಿವಾರ್ಡ್ ಎಕ್ಸಾಕ್ಟ್ಲಿ ಐ ಹ್ಯಾವ್ ಟು ಗಿವ್ ಟು ದ ಎಂಪ್ಲಾಯ್ ಅಂತ. ಸೊ ಅದೆಲ್ಲ ಬರೋದು ಯಾರ ಕಂಟ್ರೋಲ್ನಲ್ಲಿ? ಹ್ಯೂಮನ್ ರಿಸೋರ್ಸಸ್ ಮ್ಯಾನೇಜ್ಮೆಂಟಲ್ಲಿ. ಸೊ ಹ್ಯೂಮನ್ ರಿಸೋರ್ಸಸ್ ಮ್ಯಾನೇಜ್ಮೆಂಟಲ್ಲಿ ಮೊದಲನೇ ಕೆಲಸ ಏನು? ಪ್ರೋಸೆಸ್ ಆಫ್ ಮ್ಯಾನೇಜಿಂಗ್ ದ ಎಂಪ್ಲಾಯ್ಸ್ ಇನ್ಸೈಡ್ ದ ಆರ್ಗನೈಸೇಷನ್, ಹೌದಲ್ವಾ? ಸೊ ಆ ಥರ ಮ್ಯಾನೇಜ್ ಮಾಡಿ ಯಾವ ರೀತಿಯಾದ ಒಂದು ಮ್ಯಾನೇಜ್ಮೆಂಟ್ ಅದರಲ್ಲಿ ಬರುತ್ತೆ, ಸ್ಟೆಪ್ಸು ಇಲ್ಲ ಅದರಲ್ಲಿ ಒಂದು ಪ್ಲಾನ್ಸ್ ಬರುತ್ತೆ. ಹೈರಿಂಗ್ ಬರುತ್ತೆ, ಫೈರಿಂಗ್ ಬರುತ್ತೆ, ಟ್ರೈನಿಂಗ್, motivating employees, reward, ಈ ಥರ ಡಿಫ್ರೆಂಟ್ ಕೈಂಡ್ಸ್ ಆಫ್ ಪ್ರೋಸೆಸ್ ಆಫ್ ಸ್ಟೆಪ್ಸ್ ವಿಲ್ ಕಮ್ ಆರ್ ಅಪಿಯರ್ ಇನ್ಸೈಡ್ ದ ಆರ್ಗನೈಸೇಷನ್. ಹೂ ಇಸ್ ಗೋಯಿಂಗ್ ಟು ಹ್ಯಾಂಡಲ್ ದ ಹೋಲ್ ಥಿಂಗ್? HR ಮೀನ್ಸ್ ಹ್ಯೂಮನ್ ರಿಸೋರ್ಸಸ್ ಮ್ಯಾನೇಜ್ಮೆಂಟ್. ಈಗ ಹ್ಯೂಮನ್ ರಿಸೋರ್ಸಸ್ ಮ್ಯಾನೇಜ್ಮೆಂಟ್ ಅಂದರೆ ಏನು ಅಂತ ತಿಳ್ಕೊಂಡಿದ್ದೀರಾ. ಸೊ ಅದಾದ ನಂತರ ನಾವು ಇನ್ನೊಂದು ತಿಳ್ಕೊಳ್ಳಿಕ್ಕೆ ಹೋಗೋಣ. ವೆನ್ ಇಟ್ ಈಸ್ ಸ್ಟಾರ್ಟೆಡ್, ಎವಲ್ಯೂಷನ್ ಆಫ್ ಹ್ಯೂಮನ್ ರಿಸೋರ್ಸಸ್, ವೆನ್ ಇಟ್ ಈಸ್ ಸ್ಟಾರ್ಟೆಡ್, ಅದು ಶುರು ಆಗಿದ್ದು ಯಾವಾಗ? ಅದು ಶುರು ಆಗಿದ್ದು ದ ಇವಲ್ಯೂಷನ್ ಆಫ್ ಹ್ಯೂಮನ್ ರಿಸೋರ್ಸಸ್ ಮ್ಯಾನೇಜ್ಮೆಂಟ್ ಸ್ಟಾರ್ಟೆಡ್ 18th century ಇನ್ ಯುರೋಪ್. US ಅಂದರೆ ಯುರೋಪ್ ಅಂತ ನಾವು ಕಲಿತೀವಿ, USA, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಅಲ್ಲ, ಯುರೋಪ್ ಅಂತ ನಾವು ಅದನ್ನ ಮೆನ್ಷನ್ ಮಾಡ್ತೀವಿ. ಸೊ 18ನೇ ಶತಮಾನ 18th centuryನಲ್ಲಿ ಏನು ಸ್ಟಾರ್ಟ್ ಆಗಿರೋದು? ಹ್ಯೂಮನ್ ರಿಸೋರ್ಸಸ್ ಸ್ಟಾರ್ಟ್ ಆಗಿರೋದು. ಸೊ ಹೂ ಇಸ್ ದ ಫಾದರ್ ಆಫ್ ದಿಸ್? ಜಾರ್ಜ್ ಎಲ್ಟನ್ ಮೇಯರ್ಸ್ ಇಸ್ ದ ಫಾದರ್ ಆಫ್ ಹ್ಯೂಮನ್ ರಿಸೋರ್ಸಸ್ ಮ್ಯಾನೇಜ್ಮೆಂಟ್. ಇಸ್ ನಥಿಂಗ್ ಬಟ್ HRM. ಏನಕ್ಕೆ ಸ್ಟಾರ್ಟ್ ಮಾಡಿದ್ರು? ಎವಲ್ಯೂಷನ್ ಸ್ಟಾರ್ಟ್ ಆಗಿದೆ ಏನಕ್ಕೆ? ಯಾಕೆ ಅದು ಒಂದು HR ಡಿಪಾರ್ಟ್ಮೆಂಟ್ ಅಂತಾನೆ ನೇಮಕ ಮಾಡಿದ್ರು? ಎಲ್ಲ ಕಂಪ್ನಿನಲ್ಲೂ ಇದೆ, ಒಂದು ಕಂಪ್ನಿಯಲ್ಲಿ ಮಾತ್ರ ಅಲ್ಲ ಸೀಮಿತವಾಗಿರಲ್ಲ. ಈಚ್ ಆ್ಯಂಡ್ ಎವ್ರಿ ಕಂಪ್ನಿ, ಈಚ್ ಆ್ಯಂಡ್ ಎವ್ರಿ ಬಿಸ್ನೆಸ್ ದೇರ್ ಈಸ್ ಎ HRM. ಅದರದ್ದೇ ಆದ ಒಂದು ಸಪ್ರೇಟ್ ಡಿಪಾರ್ಟ್ಮೆಂಟೇ ಮಾಡಿದ್ದಾರೆ ಎಂಪ್ಲಾಯ್ಸನ್ನು ನೋಡ್ಕೊಳ್ಳೋದಕ್ಕೆ, ಅವರ ಕಷ್ಟ ನಷ್ಟಗಳನ್ನು ನೋಡ್ಕೊಳ್ಳೋದಕ್ಕೆ ಅವ್ರಿಗೆ ಆಗಿರೋ ಒಂದು ಸಪ್ರೇಟ್ ಡಿಪಾರ್ಟ್ಮೆಂಟನ್ನೇ ಮಾಡಿದ್ದಾರೆ. ಆ ಡಿಪಾರ್ಟ್ಮೆಂಟಿಗೆ ನಾವು ಕರೆಯೋದು HRM ಅಂತ, ಹೌದಲ್ಲ? ಅದು ಬಂದಿದ್ದೇನಕ್ಕೆ? ಯಾವ ರೀತಿ ಬಂದಿದ್ದು? ಅದಕ್ಕೂ ಮುಂಚೆ 18th century ಮುಂಚೆ ಎಲ್ಲ ಯಾವ ರೀತಿ HR ಡಿಪಾರ್ಟ್ಮೆಂಟ್ಸ್ ಥರದ್ದು ಏನೂ ಇರಲಿಲ್ಲ. ಯಾಕೆ ಅಂದರೆ ಆ ಹಳೆ ಕಾಲದಲ್ಲೆಲ್ಲ ಫ್ಯಾಕ್ಟ್ರೀಸಲ್ಲಾಗಲಿ ಬಿಸ್ನೆಸ್ ಆಗಲಿ ತುಂಬ ಎಲ್ಲ ಏಜ್ನ ಇರೋ ಪೀಪಲ್ಸನ್ನು, ಅಲ್ಲಿ ಏಜ್ ಗ್ರೂಪ್ ಏನೂ ಇರಲ್ಲ, ಏಜ್ಗೇನು ಲಿಮಿಟ್ಸ್ ಇರಲ್ಲ. ಆ ಥರ ಇರುವಂಥದ್ದನ್ನೆಲ್ಲ ಹೈಯರ್ ಮಾಡಿಬಿಟ್ಟು ಕೆಲಸ ಮಾಡಿಸ್ತಾ ಇರ್ತಾರೆ. ಹಾರಿಬಲ್ ವರ್ಕ್. ಅವರಿಗೆ ಕರೆಕ್ಟಾಗಿ ಸ್ಯಾಲ್ರಿ ಕೊಡಲ್ಲ, ಚೆನ್ನಾಗಿ ಕೆಲಸ ಮಾಡಿಸ್ಕೊಳ್ತಾರೆ, ಚೆನ್ನಾಗಿ ಅವ್ರಿಗೆ ಒಂದು ಲಿವಿಂಗ್ ಸ್ಟೈಲ್ ಏನಿದೆ ಅವ್ರಿಗೆ ಒಂದು ಫೆಸಿಲಿಟೀಸ್ ಕೊಡೋದಿಲ್ಲ. ಏನಾದರೂ ಹಾರ್ಮ್ ಆಯಿತು ಅಂತಂದರೆ ಅವ್ರಿಗೆ ಏನಾದರೂ ಮೆಡಿಕಲ್ ಟ್ರೀಟ್ಮೆಂಟ್ ಆ ಥರ ಏನೂ ಸಿಗ್ತಾ ಇರಲಿಲ್ಲ ಒನ್ಸ್ ಅಪಾನ್ ಎ ಟೈಮ್. ಸೊ ಆ ಥರ ಇರುವಾಗ ಗೌರ್ಮೆಂಟಿಂದ ಆರ್ಡರ್ ಇಶ್ಯೂ ಆಗುತ್ತೆ, ಅವರನ್ನು ನೋಡ್ಕೊಳ್ಳೋದಕ್ಕೆ ಒಂದು ಡಿಪಾರ್ಟ್ಮೆಂಟನ್ನು ನಾವು ಕ್ರಿಯೇಟ್ ಮಾಡೋಣ. ಯಾಕೆಂದರೆ ಎಲ್ಲ ಬಿಸ್ನೆಸ್ನಲ್ಲಿನೂ ಆ ಥರ ಆಗ್ತಾ ಇರೋದ್ರಿಂದ, ಕಂಪ್ಲೇಂಟ್ಸ್ ಜಾಸ್ತಿ ಬರ್ತಾ ಇರೋದ್ರಿಂದ ಆ ಒಂದು ಟೈಮಲ್ಲಿ ತುಂಬ ಹೀನಾಮಾನವಾಗಿ ಕೆಲಸ ಮಾಡಿಸ್ಕೊಳ್ತಾ ಇದ್ರು. ತುಂಬ ಜೀತ ಅಂತ ಹೇಳ್ತಾ ಇದ್ರೆ ಹಳೇ ಸೆಂಚುರೀಸಲ್ಲೆಲ್ಲ. ಸೊ ಆ ಥರ ಮಾಡಿಸ್ಕೊಳ್ಳೋ ಥರ ಕೆಲಸ ಕೊಡೋದು, ಸಂಬಳ ಕೊಡೋದಿಲ್ಲ, ಸ್ವಲ್ಪ ಸಂಬಳದಲ್ಲಿ ಜಾಸ್ತಿ ಕೆಲಸ ಮಾಡಿಸ್ಕೊಳ್ಳೋದು. ಆವಾಗ ಏನಾಗುತ್ತೆ, ಮತ್ತೇನಾದರೂ ಹೆಚ್ಚು ಕಡಿಮೆ ಆಯಿತು ಅಂದರೆ ಫ್ಯಾಕ್ಟ್ರೀಸಲ್ಲಿ ಏನಾದರೂ ಅನಾಹುತಗಳಾಯಿತು, ಇಲ್ಲ ಆಕ್ಸಿಡೆಂಟ್ಲಿ ಏನಾದರೂ ಆಯಿತು ಅಂತಂದರೆ ಅವರಿಗೆ ಏನು ಕಂಪನ್ಸೇಷನ್ಸ್ ಕೊಡ್ತಾ ಇರಲಿಲ್ಲ. ಸೊ ಎಲ್ಲ ಥರ ಏಜ್ ಗ್ರೂಪ್ಸ್ನ ಹಾಕ್ಕೊಂಡು ಕೆಲಸಕ್ಕೆ ಇಟ್ಕೊಳ್ತಾ ಇದ್ರು. ಲೈಕ್ ದ್ಯಾಟ್, ಒಂಥರ ಇಲ್ಲಿಗಲ್ ಆಗಿ ಅಂತ ಹೇಳ್ಬೋದು. ಆ ಥರ ಬಿಸ್ನೆಸ್ ಎಲ್ಲ ನಡೀತಾ ಇತ್ತು ಒನ್ಸ್ ಅಪಾನ್ ಎ ಟೈಮ್. ಸೊ ಆ ಥರ ಎಲ್ಲ ನೋಡಿ ಕಂಪ್ಲೇಂಟ್ಸ್ ಎಲ್ಲ ತುಂಬ ಬಂದಾಗ ಗೌರ್ಮೆಂಟ್ ಏನು ಇಶ್ಯೂ ಮಾಡುತ್ತೆ, ಯಾವಾಗ 18th centuryನಲ್ಲಿ ಗೌರ್ಮೆಂಟ್ ಇಶ್ಯೂ ಮಾಡುತ್ತೆ, ಏನಾದ್ರೂ ಈಗ ಎಂಪ್ಲಾಯೀಸ್ಗೂ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ಗೂ ಇರುವಂಥ ಮಧ್ಯದಲ್ಲಿ ನಾವು ಒಂದು ಡಿಪಾರ್ಟ್ಮೆಂಟನ್ನು ಫಿಕ್ಸ್ ಮಾಡಬೇಕು. ಆ ಡಿಪಾರ್ಟ್ಮೆಂಟಿನ ಕೆಲಸ ಏನು? ಆ ಥರ ಇರುವಂಥ ಎಂಪ್ಲಾಯೀಸಿನ ಕಷ್ಟ ನಷ್ಟಗಳನ್ನು ನೋಡಿಕೊಂಡು ಅದಕ್ಕೆ ಪರಿಹಾರ ಕೊಟ್ಕೊಂಡು ಕಂಟಿನ್ಯೂ ಮಾಡೋದು. ಅವ್ರದ್ದೇ ಆದ ಒಂದು ಗಮನ ಕೊಡೋದಕ್ಕೆ, ಎಂಪ್ಲಾಯೀಸ್ ಮೇಲೆ ಒಂದು ಗಮನ ಕೊಟ್ಟು ಅವರ ಒಂದು ಪ್ರಾಬ್ಲಮನ್ನು ಅರ್ಥ ಮಾಡಿಕೊಂಡು ಕಂಟಿನ್ಯೂ ಮಾಡೋದಕ್ಕೆ ಅದರದ್ದೇ ಆದ ಒಂದು ಸಪ್ರೇಟ್ ಡಿಪಾರ್ಟ್ಮೆಂಟನ್ನು ಮಾಡೋಣ ಅಂತ ಒಂದು ನೇಮಕ ಬಂತು.
ಸೊ ಆ ಥರ ನೇಮಕ ಆದಾಗಲೇ ಸ್ಟಾರ್ಟ್ ಆಗಿದ್ದು HRM. ಸೊ ಅದಕ್ಕೆ ಮೂಲ ಕಾರಣ ಯಾರು? ಜಾರ್ಜ್ ಎಲ್ಟನ್ ಮಿಯರ್ಸ್ ಇಸ್ ದ ಫಾದರ್ ಆಫ್ HRM ಅಲ್ವಾ. ಸೊ ಆ ಥರ ಮಾಡುವಾಗ ಎಲ್ಲ ಕಂಪ್ನೀಸಿಂದ ಎಲ್ಲ ಬಿಸ್ನೆಸ್ಸಿನ ಪೀಪಲ್ಸ್ ಏನು ಮಾಡ್ತಾರೆ, ಒನ್ ಬೈ ಒನ್ ಅದನ್ನು ಆಕ್ಸೆಪ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಓಕೆ, ವಿ ಆರ್ ರೆಡಿ ಟು ಸ್ಟಾರ್ಟ್ ದ HRM ಇನ್ ಅವರ್ ಕಂಪನಿ ಅಂತ. They already agreed, obeyed to the government rules, and they have already agreed and started the HRM in each and every business organization. ಹಾಗೆ ಹುಡ್ಕೊಂಡಿದ್ದು HRM ಮುಂಚೆ ಇರಲಿಲ್ಲ. 18th ಸೆಂಚುರಿಯಿಂದ ಯಾವಾಗ ಆ ಥರ ಸಮಸ್ಯೆಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು ಎಂಪ್ಲಾಯೀಸ್ ಮಧ್ಯೆ ಮತ್ತು ಓನರ್ಸ್ ಮಧ್ಯೆ, ಆವಾಗ ಇಶ್ಯೂ ಆಗಿದ್ದು ಏನು, ಈ ಥರ ಒಂದು ಡಿಫ್ರೆಂಟ್ ಆಗಿ ಸಪ್ರೇಟ್ ಡಿಪಾರ್ಟ್ಮೆಂಟನ್ನು ನಾವು ಮಾಡಿ ಆ ಒಂದು ಸಮಸ್ಯೆನ ಬಗೆಹರಿಸೋಣ ಅಂತ ಇರುವಂಥ ಒಂದು ಇರೋದೇ HRM, ಹ್ಯೂಮನ್ ರಿಸೋರ್ಸಸ್ ಮ್ಯಾನೇಜ್ಮೆಂಟ್. ಸೊ ಹ್ಯೂಮನ್ ರಿಸೋರ್ಸಸ್ ಅಂದ್ರೆ ಏನು, ಅವರ ಕೈ ಕೆಳಗೆ ಏನೆಲ್ಲ ಆಕ್ಟಿವಿಟೀಸ್ ನಡೆಯುತ್ತೆ, ಏನೆಲ್ಲ ಸ್ಟೆಪ್ಸನ್ನು ಅವ್ರು ಫಾಲೋ ಮಾಡಬೇಕು ಎಂಪ್ಲಾಯೀಸ್ ಥ್ರೂ ಅಂತ ನಾವು ತಿಳ್ಕೊಂಡ್ವಿ. ಆಮೇಲೆ ಅದು ಎವಲ್ಯೂಷನ್ ಅಂದರೆ ಅದು ಸ್ಟಾರ್ಟ್ ಆಗಿದ್ದು ಯಾವಾಗ, ಎಲ್ಲಿ, ಅದರಿಂದ ಅದರ ಮೂಲ ಕಾರಣ ಯಾರು, ಇಸ್ ದ ಫಾದರ್ ಆಫ್ HRM ಅಂತ ನಾವು ಇಷ್ಟು ತನಕ ತಿಳ್ಕೊಂಡ್ವಿ. ಓಕೆ, ಈಗ ನೆಕ್ಸ್ಟ್ ನಾವು ತಿಳ್ಕೊಳ್ಳಿಕ್ಕೆ ಹೋಗ್ತಾ ಇರೋದು ಅದರ ಡ್ಯೂಟೀಸ್, ಆಕ್ಟಿವಿಟೀಸ್ ಆ್ಯಂಡ್ ಡ್ಯೂಟೀಸ್. ಇನ್ನೊಂದು ಚಾರ್ಟ್ನಲ್ಲಿ ನಾನು ತೋರಿಸಿದೆ. HRMಗೆ ಇರುವಂಥ ಜವಾಬ್ದಾರಿಗಳೇನು, ಯಾವ ರೀತಿಯಾದ ಒಂದು ಜವಾಬ್ದಾರಿಗಳು HRMಗೆ ಇದೆ, ಯಾವ ರೀತಿ ಅವರು ಅದನ್ನು ಮೇಂಟೈನ್ ಮಾಡಿಕೊಂಡು ಹೋಗ್ತಾರೆ ಕಂಪ್ನೀಸ್ನಲ್ಲಿ ಅಂತ ಈ ಸೈಡ್ ಬರೆದಿರುವಂಥ ಚಾರ್ಟ್. ಇಲ್ಲಿ ನೋಡಿ, ಮಿಡಲಲ್ಲಿ ನಾನು HRM ಅಂತ ಮೆನ್ಷನ್ ಮಾಡಿದ್ದೀನಿ, ಹ್ಯೂಮನ್ ರಿಸೋರ್ಸಸ್ ಮ್ಯಾನೇಜ್ಮೆಂಟ್. ಅವರಿಗೆ ಇರುವಂಥ ಒಂದು ಡ್ಯೂಟೀಸ್ ಏನಿದೆ, ಬಿಸ್ನೆಸ್ ವ್ಯಾಲ್ಯೂ, ಸ್ಟ್ರಾಟಜಿಕ್ ಆಬ್ಜೆಕ್ಟಿವ್ಸ್, ಎಂಪ್ಲಾಯ್ಸ್, ಟ್ರೈನಿಂಗ್, ಎಂಪ್ಲಾಯ್ ರಿಕ್ರೂಟ್ಮೆಂಟ್, ರಿವಾರ್ಡಿಂಗ್. ಬಿಸ್ನೆಸ್ ವ್ಯಾಲ್ಯೂ ಅಂತಂದರೆ ಏನು, HRM ತಂದ್ರು ಬರೀ ಎಂಪ್ಲಾಯೀಸ್ನ ಮಾತ್ರ ಗಮನ ಕೊಡುವಂಥದ್ದಲ್ಲ ಅವರ ಕೆಲಸ. ಟಾಪ್ ಲೆವೆಲ್ ಅವ್ರನ್ನೂ ತೃಪ್ತಿಪಡಿಸ್ಬೇಕು, ಎಂಪ್ಲಾಯೀಸ್ನೂ ತೃಪ್ತಿಪಡಿಸ್ಬೇಕು. ಇಬ್ಬರು ಮಧ್ಯೆ ಒಂದು ಬ್ರಿಡ್ಜ್ ಇದ್ದಾಗೆ, ಇಸ್ ನಥಿಂಗ್ ಬಟ್ ಎ ಬ್ರಿಡ್ಜ್ ಬಿಟ್ವೀನ್ ಟಾಪ್ ಲೆವೆಲ್ ಆ್ಯಂಡ್ ಲೋಯರ್ ಲೆವೆಲ್. ಓಕೆ, ಆ ಒಂದು ಲೆವೆಲ್ಗೆ ಇರೋ ಮಧ್ಯದಲ್ಲಿರುವಂಥ ಬ್ರಿಡ್ಜೇ HRM ಅಂದರೆ ಹ್ಯೂಮನ್ ರಿಸೋರ್ಸಸ್ ಮ್ಯಾನೇಜ್ಮೆಂಟ್. ಸೊ ಅವಾಗ ಏನಾಗುತ್ತೆ, ಬಿಸ್ನೆಸ್ ವ್ಯಾಲ್ಯೂ ನೋಡ್ದಂಗೆ ಆ ತಕ್ಕನಂಗೆ ಅವರು ಬಿಸ್ನೆಸ್ಸನ್ನು ಮಾಡಿಸ್ಬೇಕು ಎಂಪ್ಲಾಯೀಸ್ನಲ್ಲಿ. ಎಂಪ್ಲಾಯೀಸ್ಗೆ ಏನಾದರೂ ಬೇಡಿಕೆಗಳಿದ್ರೆ ಅದು ಟಾಪ್ ಲೆವೆಲ್ಗೆ ಇನ್ಫಾರ್ಮೇಷನ್ ಕೊಡಬೇಕು. ಅದಲ್ಲದೆ ಅವ್ರು ಏನು ಮಾಡ್ತಾರೆ, ಡಿಫ್ರೆಂಟ್ ಸ್ಟ್ರಾಟಜೀಸ್ನ ಯೂಸ್ ಮಾಡಬೇಕು. ಆ ಡಿಫ್ರೆಂಟ್ ಸ್ಟ್ರಾಟಜೀಸ್ನ ಯೂಸ್ ಮಾಡಿ ಯಾವ ರೀತಿ ಬಿಸ್ನೆಸ್ನಲ್ಲಿ ಇಂಪ್ಲಿಮೆಂಟ್ ಮಾಡೋದು ಅಂತ ನಾವು ಅವರಿಗೆ ಗೈಡ್ ಮಾಡಬೇಕು. ಮೋಟಿವೇಶನ್, ಆಲ್ರೆಡಿ ಐ ಹ್ಯಾವ್ ಟೋಲ್ಡ್ ಇನ್ ದಿಸ್ ಚಾರ್ಟ್, ಮೋಟಿವೇಟಿಂಗ್ ದ ಎಂಪ್ಲಾಯೀಸ್, ಮೋಟಿವೇಟ್ ಮಾಡಬೇಕು, ಈ ಥರ ಮಾಡಿದ್ರೆ ಈ ಥರ ಆಗುತ್ತೆ, ಎನ್ಕರೇಜ್ಮೆಂಟ್ ಕೊಡಬೇಕು. ಸೊ ಆ ಥರ ಡಿಫ್ರೆಂಟ್. ಆಮೇಲೆ ಎಂಪ್ಲಾಯ್ಮೆಂಟ್ ರಿಕ್ರೂಟ್ಮೆಂಟ್, ಈಗ ನಾವು ಒಂದು ಕಂಪ್ನಿಯಲ್ಲಿ ಈಗ ಫೋನಲ್ಲಿ, ಈಗ ಅಡ್ವರ್ಟೈಸಿಂಗ್ನಲ್ಲಿ, ಪೇಪರ್ನಲ್ಲಿ, ಮೊಬೈಲ್ಸ್ನಲ್ಲಿ, ಇಂಟರ್ನೆಟಲ್ಲೆಲ್ಲ ತುಂಬ ಓಪನಿಂಗ್ಸ್ ಬರುತ್ತೆ, ಜಾಬ್ ಓಪನಿಂಗ್ಸ್ ಅಂತ ನಾವು ಕರಿತೀವಿ. ಆಲ್ ಓವರ್ ವರ್ಲ್ಡಿಂದನೇ ಓಪನಿಂಗ್ಸ್ ಬರುತ್ತೆ, ನಾಟ್ ಓನ್ಲಿ ದ ಇಂಡಿಯಾ, ಆಲ್ ಓವರ್ ವರ್ಲ್ಡ್. ಸೊ ಆ ಥರ ಓಪನಿಂಗ್ಸ್ ಬಂದಾಗ ಈಗ ನಾವು ಆನ್ಲೈನಲ್ಲಿ ಅಪ್ಲೈ ಮಾಡೋದು, ಇಲ್ಲಾಂದರೆ ಈಗ ಡೈರೆಕ್ಟಾಗಿ ನಾವು ವಾಕಿನ್ ಇಂಟರ್ವ್ಯೂಸ್ ಅಂತ ಹೇಳ್ತೀವಿ. ವಾಕಿನ್ ಇಂಟರ್ವ್ಯೂಸಲ್ಲಿ ಡಿಫ್ರೆಂಟ್ MNC ಕಂಪ್ನೀಸಲ್ಲಿ ಹೋಗ್ಬಿಟ್ಟು ನಮ್ಮ ಒಂದು ರೆಸ್ಯೂಮ್ಸನ್ನು ಕೊಟ್ಟು, ಇಲ್ಲ CV, ಕರಿಕ್ಯುಲಮ್ ವಯೇಟ್, CV ಅನ್ನು ಕೊಟ್ಟು ನಮ್ಮ ಒಂದು ಡೀಟೇಲ್ಸ್ ಆ CVನಲ್ಲಿ ಇರುತ್ತೆ. ನಾವೇನು, ನಮ್ಮ ಹೆಸರೇನು, ನಮ್ಮ ಕ್ಯಾಸ್ಟ್ ಏನು, ನಾವೇನು ಓದಿದ್ದೀವಿ, ನಾವು ಏನಕ್ಕೆ ಇಂಟ್ರೆಸ್ಟ್ ಇದ್ದೀವಿ, ಯಾವುದ್ರ ಮೇಲೆ ನಾವು ಸ್ಪೆಷಲೈಸೇಷನ್ ಮಾಡ್ಕೊಂಡಿದ್ದೀವಿ, A to Z ನಮ್ಮ ಒಂದು ಇನ್ಫಾರ್ಮೇಷನ್ CVನಲ್ಲಿ ಇರುತ್ತೆ. ಓಕೆ, ಅದನ್ನು ನಾವು ಸಬ್ಮಿಟ್ ಮಾಡ್ತೀವಿ ಹೋಗಿ MNC ಕಂಪ್ನೀಸಲ್ಲಿ. ಅಲ್ಲಿ ಆ ಒಂದು CVಸನ್ನು ನೋಡಿ ಅದರಲ್ಲಿ ಫಿಲ್ಟರ್ ಮಾಡಿ ಅದರಲ್ಲಿ ಸೆಲೆಕ್ಟ್ ಮಾಡಿ ನಮ್ಮನ್ನು ಅಪ್ಲೈ ಮಾಡ್ತಾರೆ, ಅಂದರೆ ಎಂಪ್ಲಾಯ್ಸನ್ನು ಕಂಪ್ನಿಗೆ ಹಾಕೊಳ್ತಾರೆ, ಅಪಾಯಿಂಟ್ ಮಾಡ್ಕೊಳ್ತಾರೆ. ಸೊ ಆ ಥರ ಅಪಾಯಿಂಟ್ ಮಾಡುವಾಗ ಅದಕ್ಕೆ ನಾವು ಎಂಪ್ಲಾಯ್ ರಿಕ್ರೂಟ್ಮೆಂಟ್ ಅಂತ ಕರಿತೀವಿ. ಆ ಒಂದು ಎಂಪ್ಲಾಯನ್ನ ನಮ್ಮ ಕಂಪ್ನಿಗೆ ಅಪಾಯಿಂಟ್ ಮಾಡ್ಕೊಳ್ತಾ ಇರೋದು. ಸೊ ಅದನ್ನು ಈ ಕೆಲಸ ಯಾರಿಗೆ ಕಂಪ್ಲೀಟ್ ಆಗಿ ಬರುತ್ತೆ, HR ರೌಂಡ್ ಅಂತ ಸಾಮಾನ್ಯ MNCಸ್ನಲ್ಲಿ ಬರುತ್ತೆ. ಡಿಫ್ರೆಂಟ್ ರೌಂಡ್ಸ್ ಆದ್ದರಿಂದ MNCs ಬಿಫೋರ್ ಗೆಟಿಂಗ್ ಅ ಜಾಬ್ ಇನ್ಸೈಡ್ ದ ಕಂಪನಿ. ಸೊ ಆ ಥರ ಜಾಬ್ ಬರಬೇಕಾದ್ರೆ ಡಿಫ್ರೆಂಟ್ ರೌಂಡ್ಸ್ ಕೂಡ ಬರುತ್ತೆ. 3 ರೌಂಡ್ಸ್, 4, 5, 6, 7, 10, 14 ತನಕನೂ ಬರುತ್ತೆ. ಓಕೆ, ಡಿಫ್ರೆಂಟ್ ರೌಂಡ್ಸ್. ಆ ಥರ ಒಂದು ರೌಂಡಲ್ಲಿ HR ರೌಂಡ್ ಅಂತಲೂ ಇದೆ. HR ರೌಂಡ್ ಅಂತಂದರೆ ಹ್ಯೂಮನ್ ರಿಸೋರ್ಸಸ್ ರೌಂಡ್. ಅವರು ಒಂದು ಇಂಟರ್ವ್ಯೂ ಮಾಡ್ತಾರೆ, ಅಂದರೆ ನಾವು ವಿ ಆರ್ ಕೇಪಬಲ್ ಟು ಡೂ ದ ವರ್ಕ್, ಆರ್ ವಿ ಆರ್ ಕೇಪಬಲ್ ಟು ವರ್ಕ್ ಇನ್ ದಿಸ್ ಆರ್ಗನೈಸೇಷನ್ ಅಂತ ಇರೋದ್ರಲ್ಲಿ ಅವರು ಒಂದು ನಮ್ಮನ್ನು ಎಕ್ಸಾಮಿನ್ ಮಾಡ್ತಾರೆ ಬೈ ಆಸ್ಕಿಂಗ್ ದ ಕ್ವಶನ್ಸ್, ಗಿವಿಂಗ್ ಸಮ್ ಆಸ್ಕಿಂಗ್ ಸಮ್ ನಾಲೆಜ್, ಏನಂತ ಹೇಳ್ತಾರೆ, ಜನರಲ್ ನಾಲೆಜ್ ಥರದ್ದೇನಾದರೂ ಕ್ವಶನ್ಸನ್ನು ಕೇಳ್ತಾರೆ. ಸೊ ಆ ಥರ ಡಿಫ್ರೆಂಟ್ ಕ್ವಶನ್ಸನ್ನು ಹಾಕಿ ಅವರು ನಮ್ಮ IQ ಎಬಿಲಿಟಿನ ಚೆಕ್ ಮಾಡ್ತಾರೆ, ಹೀ ಈಸ್ ಫಿಟ್ ಟು ದಿಸ್ ಕಂಪ್ನಿ ಆರ್ ನಾಟ್ ಅಂತ. ಓಕೆ, ಸೊ ಆ ಥರ ಇರೋದಕ್ಕೆ ಅದು ಆದ ನಂತರ ಏನು ಮಾಡ್ತಾರೆ, ಆ ಎಂಪ್ಲಾಯ್ನ ರೆಕ್ರೂಟ್ ಮಾಡ್ತಾರೆ, ಅಂತಂದರೆ ಅಪಾಯಿಂಟ್ ಮಾಡ್ಕೊತಾರೆ ಕಂಪ್ನಿ ಒಳಗೆ. ಸೊ ನೆಕ್ಸ್ಟ್ ಏನಾಗುತ್ತೆ, ಟ್ರೈನಿಂಗ್. ಅಪಾಯಿಂಟ್ ಮಾಡ್ಕೊಂಡಾದ ನಂತರ ಏನು ಮಾಡ್ತಾರೆ, ಅವರ ನೆಕ್ಸ್ಟ್ ಸ್ಟೆಪ್ ಅಥವಾ ನೆಕ್ಸ್ಟ್ ಪ್ರೋಸೆಸ್ ಏನು, ಟ್ರೈನಿಂಗ್. ಯಾಕೆಂದರೆ ನಾನು ಆಗಲೇ ಹೇಳಿದಾಗೆ ನಮಗೆ ನಾಲೆಜ್ ಇದೆ, ಸ್ಪೆಷಲೈಸೇಷನ್ ಇದೆ ಒಂದು ಪರ್ಟಿಕ್ಯುಲರ್ ಜಾಬ್ನಲ್ಲಿ, ಆದರೆ ಅಲ್ಲಿ ಹೋಗಿ ಥಿಯರಿಟಿಕಲ್ ಇರೋದು ನಮಗೆ, ಅದು ಪ್ರಾಕ್ಟಿಕಲಿ ಮಾಡೋದು ಯಾವ ಥರ ಅಂತ ನಮಗೆ ಗೊತ್ತಿಲ್ಲ. ಆ ಕೊಡುವಂಥ ಪ್ರಾಕ್ಟಿಕಲ್ ನಾಲೆಜೇ HRM ಇಂದ ನಮಗೆ ಸಿಗುವಂಥದ್ದು. ಅದಕ್ಕೆ ನಾವು ಟ್ರೈನಿಂಗ್ ಅಂತ ಕರಿತೀವಿ. ನೆಕ್ಸ್ಟ್ ಏನಿದೆ, ಎಂಪ್ಲಾಯ್ಸ್ನ ತಗೊಂಡಾಯ್ತು,
ಆ ಎಂಪ್ಲಾಯ್ಸನ್ನು ರೆಕ್ರೂಟ್ ಮಾಡಾಯಿತು, ಅವರಿಗೆ ಟ್ರೈನಿಂಗ್ ಕೊಟ್ಟಾಯಿತು, ಡಿಫ್ರೆಂಟ್ ಸ್ಟ್ರಾಟಜಿ ಬಿಸ್ನೆಸ್ ಇಂದ ಆಬ್ಜೆಕ್ಟಿವ್ಸ್ ಅಂತಂದ್ರೆ ಆಲ್ರೆಡಿ ಐ ಹ್ಯಾವ್ ಟೋಲ್ಡ್ ಈಸ್ ನಥಿಂಗ್ ಬಟ್ ಎ ಗೋಲ್. ಓಕೆ, ಅದನ್ನು ಯೂಸ್ ಮಾಡಿ ಆಯಿತು. ಆ ಬಿಸ್ನೆಸ್ಸಿನ ವ್ಯಾಲ್ಯೂ, ಬಿಸ್ನೆಸ್ಸಿನ ಒಂದು ಸ್ಟೇಜ್ ಗ್ರಾಫಿಕಲಿ ಯಾವ ರೀತಿ ಹೋಗ್ತಾ ಇದೆ, ಅಪ್ಸ್ ಆ್ಯಂಡ್ ಡೌನ್ಸ್ ಆಗ್ತಾ ಇದೆಯಾ ಇಲ್ವೋ ಅದನ್ನು ಚೆಕ್ ಮಾಡಬೇಕು. ಆ ಥರ ಚೆಕ್ ಮಾಡೋದಾದರೆ ಟಾಪ್ ಲೆವೆಲ್ ಜೊತೆ ಏನು ಮಾತಾಡಬೇಕು, ಲೋವರ್ ಲೆವೆಲ್ ಜೊತೆ ಏನು ಮಾತಾಡಬೇಕು, ಅವರಿಬ್ಬರು ಹೊಂದ್ಕೊಂಡು ಕೆಲಸ ಮಾಡೋದಾದರೆ ನಾನು ಯಾವ ಥರ ಸ್ಟ್ರಾಟಜೀಸನ್ನು ಯೂಸ್ ಮಾಡಿಬಿಟ್ಟು ಇಬ್ಬರೂ ಒಪ್ಪಿಸ್ಬೇಕು. ಸೊ ಈ ಥರ ಡಿಫ್ರೆಂಟ್ ಹೆವಿ ಡ್ಯೂಟಿ ಅದೇ ಟು ಡೂ ಇನ್ಸೈಡ್ ದ HRM, isn't it? ಸೊ ಅದಾದ ನಂತರ ಎಲ್ಲ ಸಕ್ಸಸ್ಫುಲ್ ಆಯಿತು ಅಂತಂದರೆ ಇಟ್ಸ್ ನಥಿಂಗ್ ಬಟ್ ಎ ರಿವಾರ್ಡಿಂಗ್ ಅಂತಂದರೆ ಮಾಡಿರುವಂಥ ಕೆಲಸಕ್ಕೆ ಕೊಡುವಂಥ ಒಂದು ಬಿರುದು ಅಥವಾ ಪ್ರೈಸ್. ಆ ರಿವಾರ್ಡಿಂಗ್ನಲ್ಲಿ ಬೇಕಾದಷ್ಟು ಆಪ್ಷನ್ಸ್ ಬರುತ್ತೆ. ಪ್ರಮೋಷನ್ ಆಗಿರ್ಬೋದು, ಇಲ್ಲ ಇನ್ಸೆಂಟಿವ್ಸ್ ಆಗಿರ್ಬೋದು, ಇಲ್ಲ ಏನೋ ಸರ್ಟಿಫಿಕೇಷನ್ ಆಗಿರ್ಬೋದು, ಗುಡ್ ಎಂಪ್ಲಾಯ್ ದ್ಯಾಟ್ ದಿಸ್ ಆ್ಯಂಡ್ ಆಲ್ ಮೆಡಲ್ ಕೊಡ್ಬೋದು. ಸೊ ಡಿಫ್ರೆಂಟ್ ಕೈಂಡ್ಸ್ ಆಫ್ ರಿವಾರ್ಡ್ಸ್ ಆದ ಪ್ರೋತ್ಸಾಹ ಮಾಡೋಕ್ಕೆ, ಎನ್ಕರೇಜ್ ಮಾಡೋಕ್ಕೆ ಎಂಪ್ಲಾಯ್ಸನ್ನು. ಸೊ ಇದಿಷ್ಟೆಲ್ಲ ಮ್ಯಾನೇಜ್ ಮಾಡಬೇಕಾಗುತ್ತೆ. ಇಲ್ಲೂ ಕೊಟ್ಟಿದ್ದೀನಿ ನೋಡಿ, ಆಕ್ಟಿವಿಟೀಸ್ ಆ್ಯಂಡ್ ಡ್ಯೂಟೀಸ್, ಏನೆಲ್ಲ ಡ್ಯೂಟೀಸ್ ಇದೆ HRMಗೆ ಅಂತ ಇಲ್ಲಿನೂ ಬರ್ತೀನಿ ನೋಡಿ. ರಿಕ್ರೂಟ್ಮೆಂಟ್, ಸರ್ಚಿಂಗ್ ಫಾರ್ ಕ್ವಾಲಿಫೈಡ್ ಪೀಪಲ್. ನಮ್ಮ ಒಂದು ಬಿಸ್ನೆಸ್ನಲ್ಲಿ ಒಂದು ಪೊಸಿಷನ್ ಇದೆ ಅಂತಂದರೆ ಆ ಪೊಸಿಷನಿಗೆ ಜನನ ತಗೊಳ್ಬೇಕು ಅಂತಂದರೆ ತಲೆ ಕೆಡಿಸ್ಕೋಬೇಕಾಗಿರೋದು ಟಾಪ್ ಲೆವೆಲು ಅಲ್ಲ, ಲೋವರ್ ಲೆವೆಲು ಅಲ್ಲ, ಮಿಡಲ್ ಲೆವೆಲ್ ಅಲ್ಲ, ಸಪ್ರೇಟಾಗಿ ನೇಮಕ ಮಾಡಿರುವಂಥ HRM ಮೀನ್ಸ್ ಹ್ಯೂಮನ್ ರಿಸೋರ್ಸಸ್ ಡಿಪಾರ್ಟ್ಮೆಂಟೇ ತಲೆ ಕೆಡಿಸ್ಕೋಬೇಕಾಗಿರೋದು. ನೆಕ್ಸ್ಟ್ ಕಮಿಂಗ್ ಕ್ವಾಲಿಫೈಡ್ ಪೀಪಲ್ಸನ್ನು ಯಾವ ರೀತಿ ನಾನು ಹೈರ್ ಮಾಡಬೇಕು ಕಂಪ್ನಿಯೊಳಗೆ ಅಂತ. ಓಕೆ, ಅದಕ್ಕೆ ನೋಡಿ ರಿಕ್ರೂಟ್ಮೆಂಟ್, ಸರ್ಚಿಂಗ್ ಫಾರ್ ಕ್ವಾಲಿಫೈಡ್ ಪೀಪಲ್ಸ್. ಸರ್ಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ, ಇಂಟರ್ನೆಟ್ನಲ್ಲಿ ಹಾಕ್ತಾರೆ, ವಾಕಿಂಗ್ ಇಂಟರ್ವ್ಯೂಸ್ ಅಂತ ಕರೀತಾರೆ. ತುಂಬ ವೆರೈಟೀಸ್ ಆಫ್ ವೇಸ್ ಆದೆ ಟು ಗಿವ್ ದ ಪಬ್ಲಿಷಿಂಗ್ ರಿಗಾರ್ಡಿಂಗ್ ದ ಪೊಸಿಷನ್. ಆವಾಗ ಎಷ್ಟು ಜನ ಅಪ್ಲೈ ಮಾಡ್ತಾರೆ ಅದರಲ್ಲಿ ಫಿಲ್ಟರ್ ಮಾಡಬೇಕು. 100 ಜನ ಕಳಿಸಿದ್ರೆ ಅದು 50 ಮಾಡ್ಕೊತಾರೆ. 50ಅಲ್ಲಿ ಮತ್ತೆ ಇನ್ನೊಂದು ನೆಕ್ಸ್ಟ್ ಅದರಲ್ಲೂ ಬೆಸ್ಟ್ ಕ್ವಾಲಿಫೈಡ್ ಆಗಿರೋ ಪರ್ಸನ್ಸನ್ನು ತಗೊಂಡು ಒಂದು 25 ಮಾಡ್ಕೊಳ್ತಾರೆ. ಆ ಥರ ಫಿಲ್ಟರ್ ಮಾಡ್ಕೊಂಡು ಬರ್ತಾರೆ. ಯಾರು ಮಾಡಬೇಕಾಗಿರೋದು? HRM. ಓಕೆ, ನೆಕ್ಸ್ಟ್ ಏನು ಕೇಳ್ತಾರೆ? ಅನಲೈಸಿಂಗ್ ದ ಜಾಬ್, ಕಲೆಕ್ಟಿಂಗ್ ಇನ್ಫಾರ್ಮೇಷನ್ ಅಬೌಟ್ ಜಾಬ್. ಅನಲೈಸ್ ಮಾಡಬೇಕು, ಏನು ಜಾಬಲ್ಲಿ ಆಗ್ತಾ ಇದೆ, ಆ ಜಾಬ್ ಇನ್ನೂ ಎಷ್ಟು ಇಂಪ್ರೂವ್ಮೆಂಟ್ಸ್ ಕೊಡಬೇಕು, ಆ ಜಾಬಿಗೆ ಇನ್ನೂ ಯಾವ ರೀತಿ ಆ ಜಾಬನ್ನು ಇಂಪ್ರೂವ್ ಮಾಡೋದಕ್ಕೆ ನಾನು ಸ್ಟ್ರಾಟಜೀಸ್ನ ಯೂಸ್ ಮಾಡಬೇಕು, ಐಡಿಯಾಸ್ನ ಯೂಸ್ ಮಾಡಬೇಕು, ಡಿಫ್ರೆಂಟ್ ವೇಸಲ್ಲಿ ನಾನು ಥಿಂಕ್ ಮಾಡಬೇಕು. ಸೊ ಈ ಥರ ಎಲ್ಲ ತಲೆನೋವುಗಳು, ತಲೆಬಿಸಿಗಳು ಯಾರಿಗಿರೋದು? ಹ್ಯೂಮನ್ ರಿಸೋರ್ಸಸ್ ಮ್ಯಾನೇಜ್ಮೆಂಟ್ ಅವರಿಗೆ, ಆ ಪರ್ಸನ್ಗೆ ಇರುತ್ತೆ. ನೆಕ್ಸ್ಟ್ ಏನು ಡ್ಯೂಟಿ ಇದೆ? ಡೆವಲಪಿಂಗ್ ಕಾಂಪನ್ಸೇಷನ್ ಆ್ಯಂಡ್ ಇನ್ಸೆಂಟಿವ್ ಪ್ಲಾನ್ಸ್. ಸರಿ, ಜನರನ್ನು ತೊಗೊಂಡಾಯ್ತು, ಅದರಲ್ಲಿ ಅಪಾಯಿಂಟ್ ಮಾಡ್ಕೊಂಡಾಯ್ತು, ಆಮೇಲೆ ಏನಾಗುತ್ತೆ? ಅವ್ರು ಮಾಡುವಂಥ ಕೆಲಸಕ್ಕೆ ಕರೆಕ್ಟಾಗಿರೋ ರಿವಾರ್ಡ್ ಸಿಕ್ಕಿಲ್ಲ ಅಂತಂದರೆ ಕರ್ಕಶ ಧ್ವನಿಗಳು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅವಾಗ ಏನಾಗುತ್ತೆ? ಇಲ್ಲಿ ಡೆವಲಪ್ ಮಾಡೋಕ್ಕೆ ಕಾಂಪನ್ಸೇಷನ್ ಆ್ಯಂಡ್ ಇಂಟೆನ್ಸಿವ್ ಪ್ಲಾನ್ಸ್ ಅಂತಂದರೆ ಮಾಡುವಂಥ ಕೆಲಸಕ್ಕೆ ಸಿಗುವಂಥ ಒಂದು ರಿವಾರ್ಡ್ ಯಾವ ರೀತಿ ಕೊಡೋಣ, ಅವ್ರಿಗೆ ಯಾವ ರೀತಿ ಇನ್ಸೆಂಟಿವ್ಸ್ ಕೊಡಲಿ. ಹಿ ಈಸ್ ಡೂಯಿಂಗ್ ವರ್ಕ್, ಶಿ ಈಸ್ ವೆರಿ ಗುಡ್ ಹಾರ್ಡ್ ವರ್ಕ್, ಶಿ ಈಸ್ ಎ ಹಾರ್ಡ್ ವರ್ಕ್, ತುಂಬ ಚೆನ್ನಾಗಿ ಸ್ಮಾರ್ಟ್ ವರ್ಕ್ ಮಾಡ್ತಾರೆ, ತುಂಬ ಚೆನ್ನಾಗಿ ಕೆಲಸವನ್ನು ಮಾಡಿ ಕಂಪ್ಲೀಟ್ ಮಾಡ್ತಾರೆ. ಅವರಿಗೆ ಕೊಡುವಂಥ ಒಂದು ಎನ್ಕರೇಜ್ಮೆಂಟ್ ಕೊಡೋದಾದರೆ ಎಂಪ್ಲಾಯ್ಸ್ಗೆ ಬರೀ ಬಾಯಿ ಮಾತಲ್ಲಂತೂ ಎಂಕರೇಜ್ಮೆಂಟ್ ಬೇಡ. ಅವ್ರಿಗೇನು ಬೇಕಾಗಿರೋದು? ಇಲ್ಲ ಇನ್ಸೆಂಟಿವ್ಸ್ ಬೇಕು, ಇಲ್ಲ ಬೋನಸ್ ಬೇಕು, ಇಲ್ಲಾಂದರೆ ಪ್ರಮೋಷನ್ ಬೇಕು. ಈ ಥರ ಒಂದಿರುವಂಥ ಒಂದು ಮಾಡಿದರೆ ಅವ್ರು ಇನ್ನೂ ಆಸಕ್ತಿಯಿಂದ ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಹೌದಲ್ವಾ? ಸೊ ನೆಕ್ಸ್ಟ್ ಏನು ಮಾಡ್ತಾರೆ? ಅವರಿಗೆ ಯಾವ ರೀತಿ ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಟು ಇನ್ಕ್ರೀಸ್ ದ ಪರ್ಫಾರ್ಮೆನ್ಸ್ ಆಫ್ ಎಂಪ್ಲಾಯ್ಸ್ ಖುಷಿಯಾಗಿರಬೇಕು ಅಂತಂದರೆ ಎಂಪ್ಲಾಯ್ಸ್ಗೆ ಏನಾದರೂ ರಿವಾರ್ಡ್ ಸಿಗಲೇಬೇಕು. ಯಾವಾಗ ಎಂಪ್ಲಾಯ್ಸ್ ಮಾಡುವಂಥ ಕೆಲಸ ಖುಷಿ ಪಡ್ತಾರೆ, ಆ ಸಿಗುವಂಥ ರಿವಾರ್ಡ್ ಏನಾಗುತ್ತೆ? ಎಂಪ್ಲಾಯ್ಸ್ ಹ್ಯಾಪಿಯಾಗಿ ಅದನ್ನು ಆಕ್ಸೆಪ್ಟ್ ಮಾಡ್ಕೊಂಡು ಹೋಗ್ತಾರೆ. ಯಾವಾಗ ಅದು ಆಕ್ಸೆಪ್ಟ್ ಮಾಡ್ತಾರೆ ಅವ್ರಿಗೆ ಒಳಗೆ ಅವ್ರಿಗೆ ಅನಿಸ್ತಿರುತ್ತೆ, ಎಲ್ಲ ಚೆನ್ನಾಗಿ ನಮಗೆ ಕೊಡ್ತಾ ಇದ್ದಾರೆ, ನಮಗೆ ರಿವಾರ್ಡ್ಸ್ ಎಲ್ಲ ಸಿಗ್ತಾ ಇದೆ, ನಾನು ಇನ್ನೂ ಚೆನ್ನಾಗಿ ಕೆಲಸ ಮಾಡಬೇಕು, ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡಬೇಕು ಕಂಪ್ನಿಗೆ. ಆ ಒಂದು ಮೆಂಟಾಲಿಟಿ ಅವರಲ್ಲಿ ಕ್ರಿಯೇಟ್ ಮಾಡೋದು, ಅದು ಮಾಡೋದು ಯಾರು? HRM. ಸೊ ಅದಕ್ಕೆ ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಇನ್ಕ್ರೀಸ್ ದ ಪರ್ಫಾರ್ಮೆನ್ಸ್ ಆಫ್ ಎಂಪ್ಲಾಯ್ಸ್. ಆ ಒಂದು ಪರ್ಫಾರ್ಮೆನ್ಸ್ನ ಇನ್ಕ್ರೀಸ್ ಮಾಡಬೇಕು ಅಂದರೆ ಅವ್ರಿಗೆ ಕೊಡುವಂಥ ಒಂದು ಟ್ರೈನಿಂಗ್, ಒಂದು ಡೆವಲಪ್ಮೆಂಟು, ಜೊತೆಗೆ ಇನ್ಸೆಂಟಿವ್ಸ್ ಕೂಡ. ಇದಿಷ್ಟು ಸಿಗ್ತಾ ಹೋಯ್ತು ಅಂತಂದರೆ ಅಫ್ಕೋರ್ಸ್ ಯಾವುದೇ ಎಂಪ್ಲಾಯ್ ಆದ್ರೂ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಹೋಗ್ತಾನೆ. ನೆಕ್ಸ್ಟ್ ಏನು ಕೇಳಿದ್ದಾರೆ? ಮೇಂಟೈನಿಂಗ್ ಲೇಬರ್ ರಿಲೇಷನ್ಸ್ ಟು ದ ಮೇಂಟೈನ್ ಹಾರ್ಮನಿ ಅಂತಂದರೆ ರಾಗ ಚೆನ್ನಾಗಿರುವಾಗಲೇ ಹಾಡು ನಿಲ್ಲಿಸಬೇಕು ಅಂತ ಹೇಳ್ತಾರೆ. ಅಂದರೆ ಕರ್ಕಶ ಧ್ವನಿ ಸ್ಟಾರ್ಟ್ ಆಗೋಕ್ಕೂ ಮುಂಚೆನೇ ನಾವು ಹಾಡನ್ನು ಸ್ಟಾಪ್ ಮಾಡೋದು ಒಳ್ಳೆದು, ಇಂಪಾಗಿರುವಾಗಲೇ ನಿಲ್ಲಿಸ್ಬಿಡ್ಬೇಕು ಅಂತ ಹೇಳ್ತಾರೆ, ಒಂದು ಗಾದೆ ಹೇಳ್ತಾರೆ. ಸೊ ಇಲ್ಲೇನು ಕೇಳಿದರೆ? ಮೇಂಟೈನಿಂಗ್ ಲೇಬರ್ ರಿಲೇಷನ್ಸ್. ಯಾರ ಜೊತೆ ರಿಲೇಷನು? ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್. ಈಗ ಇವ್ರದ್ದೇನೋ ಬೇಡಿಕೆ ಇದೆ, ನಾವು ಇಷ್ಟು ಟೈಮಿಂದ ಕೆಲಸ ಮಾಡ್ತಾ ಇದ್ದೀವಿ, ನಮ್ಗೆ ಯಾವುದೇ ರೀತಿಯ ಬೋನಸ್ ಕೊಡ್ತಾ ಇಲ್ಲ, ಇನ್ಸೆಂಟಿವ್ಸ್ ಕೊಡ್ತಾ ಇಲ್ಲ, ಸ್ಯಾಲ್ರಿ ಜಾಸ್ತಿ ಮಾಡ್ತಾ ಇಲ್ಲ ಅಂತ ಗಲಾಟೆಗಳು ಬರ್ತಾ ಇರುತ್ತೆ. ಬೇರೆ ಟಾಪ್ ಅವ್ರು ಹೇಳ್ತಾರೆ ನಮಗೆ ಬಿಸ್ನೆಸ್ ಆಗ್ತಾ ಇಲ್ಲ, ಎಲ್ಲಿಂದ ಸ್ಯಾಲ್ರಿ ಕೊಡೋಣ, ನೀವು ಸ್ಯಾಲ್ರಿ ಅಂತ ಸ್ಯಾಲ್ರಿಗೋಸ್ಕರನೇ ಕೆಲಸ ಮಾಡ್ತಾ ಇದ್ದೀರಾ. ಸೊ ಆ ರೀತಿ ಒಂದು ಕರ್ಕಶೋಧನೆಗಳು ಮಧ್ಯದಲ್ಲಿ ಬರುತ್ತೆ. ಆ ಬರೋದು ಬೇಡ ಅಂತ ಮಧ್ಯದಲ್ಲಿ ತಡೆ ಹಿಡಿಯೋದೇ HRM ಅಂದರೆ ಹ್ಯೂಮನ್ ರಿಸೋರ್ಸಸ್ ಮ್ಯಾನೇಜ್ಮೆಂಟ್. ಅವರ ಒಂದು ಕಂಪ್ಲೇಂಟ್ಸ್ ಎಲ್ಲ ಏನೇನಿದೆ ಇವರಿಗೆ ಬಂದು ಹೇಳ್ತಾರೆ.
ಸಾಮಾನ್ಯ ಎಲ್ಲ ಕಡೆನೂ ಕಂಪ್ಲೇಂಟ್ ಬಾಕ್ಸ್ ಅಂತ ಇರ್ತಾರೆ. ಈಗ ಕಾಲೇಜಲ್ಲಿ, ಇನ್ಸ್ಟಿಟ್ಯೂಷನಲ್ಲಿ, ಆರ್ಗನೈಸೇಷನ್ ಕಂಪ್ಲೇಂಟ್ ಬಾಕ್ಸ್ ಅಂತಲೂ ಸಪ್ರೇಟಾಗಿರುತ್ತೆ. ನಮ್ಮ ಕಂಪ್ಲೇಂಟ್ಸ್ ಏನಿದೆ ಅದರಲ್ಲಿ ಬರೆದು ಹಾಕೋದು, ಅವರ ಬೇಡಿಕೆಗಳೇನು, ಅವರ ಕಂಪ್ಲೇಂಟ್ಸನ್ನು ಆದಷ್ಟು ಮ್ಯಾಕ್ಸಿಮಮ್ ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಪಡೋದು. ಓಕೆ, ಇಲ್ಲಿ ಕಂಪ್ಲೇಂಟ್ ಅಂತ ಹೇಳೋದೆ ಡೈರೆಕ್ಟಾಗಿ ಟಾಪ್ ಲೆವೆಲ್ ಅವ್ರ ಜೊತೆ ಇಂಟರಾಕ್ಟ್ ಮಾಡೋಲ್ಲ. ಎಂಪ್ಲಾಯೀಸ್ ಹೋಗ್ಬಿಟ್ಟು ಫಸ್ಟ್ ಏನು ಮಾಡ್ತಾರೆ, HR ಹತ್ರ ಹೋಗ್ತಾರೆ, ಅವರ ಒಂದು ಕಷ್ಟಗಳನ್ನ ಹೇಳ್ಕೊಳ್ತಾರೆ, ಅದನ್ನು ಇವ್ರು ಆಕ್ಸೆಪ್ಟ್ ಮಾಡಿಕೊಂಡು ಇವ್ರದ್ದೇ ಆದ ಒಂದು ರೀತಿಯಲ್ಲಿ ಟಾಪ್ ಲೆವೆಲ್ ಅವ್ರ ಜೊತೆ ಮಾತಾಡ್ತಾರೆ. ಯಾಕೆಂದರೆ ಡೈರೆಕ್ಟಾಗಿ ಹೋಯ್ತು ಅಂತಂದರೆ ಎರಡೂ ಆಗುತ್ತೆ, ಆವಾಗ ಇಬ್ಬರಿಗೂ ಜಗಳ ಆಗುತ್ತೆ, ಟಾಪ್ ಲೆವೆಲ್ವರೆಗೂ ಲೋಯರ್ ಲೆವೆಲ್ವರೆಗೂ. ಆಮೇಲೆ ಕಂಪ್ನಿ ಲಾಕ್ಡೌನ್ ಆಗುತ್ತೆ, ಸ್ಟ್ರೈಕ್ ಅಂತ ಕೂತ್ಕೊಳ್ತಾರೆ, ಮುಂದಕ್ಕೆ ಬಿಸ್ನೆಸ್ ಆಗೋದಿಲ್ಲ. ಸೊ ಟಾಪ್ ಲೆವೆಲ್ವರೆಗೂ ಲಾಸು, ಲೋಯರ್ ಲೆವೆಲ್ವರೆಗೂ ಲಾಸು, ಹೌದಲ್ವಾ? ಸೊ ಅದನ್ನು ಬಿಟ್ಟು ಇವರು ಮಧ್ಯದಲ್ಲಿ ಇರೋದ್ರಿಂದ ಆ ಥರ ಆಗದೆ ಇರೋದಕ್ಕೆ ಬಿಡದಂಗೆ ಏನೇ ಸೊಲ್ಯೂಷನ್ ಇದ್ರೂ ಅವ್ರ ಹತ್ರನೂ ಡಿಸ್ಕಸ್ ಮಾಡಿ, ಇದನ್ನು ಟಾಪ್ ಲೆವೆಲ್ ಹತ್ರನೂ ಡಿಸ್ಕಸ್ ಮಾಡಿ, ಇಬ್ರಿಗೂ ಒಂದು ಸಮಾಧಾನ ಆಗೋವಂಥ ಒಂದು ಸೊಲ್ಯೂಷನನ್ನು ಕಂಡುಹಿಡಿತಾರೆ. This is completely who is going to do all those things? HR. Okay. So handling grievances and complaints. Already I have told you, ಆಗುವಂಥ ಸಮಸ್ಯೆಗಳು ಮತ್ತು ಕಂಪ್ಲೇಂಟ್ಸನ್ನು ರೆಕಾರ್ಡ್ ಮಾಡಿ ಆ ಒಂದು ಕಂಪ್ಲೇಂಟ್ಗೆ ಸಿಗುವಂಥ ಸೊಲ್ಯೂಷನನ್ನು ಕಂಡುಹಿಡಿದು ಟಾಪ್ ಲೆವೆಲ್ ಅವ್ರ ಹತ್ರ ಮಾತಾಡಿ ಇವ್ರಿಗೆ ಬೇಕಾಗಿರೋದನ್ನು ಅವ್ರಿಗೆ ಇಬ್ರಿಗೂ ಯಾವುದೇ ರೀತಿಯಾದ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಆಗ್ದಂಗೆ ಒಂದು ಸೊಲ್ಯೂಷನನ್ನು ಕಂಡುಹಿಡಿತಾರೆ. ಓಕೆ, ಸೊ ಅದಾದ ನೆಕ್ಸ್ಟ್ ಇನ್ನೇನು ಒಂದು ಟಾಪಿಕ್ ಬರ್ಬೋದು. ಇನ್ನು ನೆಕ್ಸ್ಟ್ ಟಾಪಿಕ್ನಲ್ಲಿ ಆ್ಯಕ್ಟಿವಿಟೀಸ್ ಇನ್ನೇನಿರುತ್ತೆ, ಡಿಫೆನ್ಸ್ ಮಾಡ್ತಾರೆ. ಯಾವ ರೀತಿ ಡಿಫೆನ್ಸ್ ಮಾಡ್ತಾರೆ? ಒಂದು ಕಂಪ್ನಿ ಅಂದಮೇಲೆ ಯಾವುದಾದ್ರೂ ಒಂದು ಇಲ್ಲಿಗಲ್ ಆಗಿ ಒಂದು ವರ್ಕ್ ನಡೀತಾ ಇರುತ್ತೆ. ಇಲ್ಲಿಗಲ್ ಅಂತಂದರೆ ಈಗ ಸಮ್ ಅಗೇನ್ಸ್ಟ್ ದ ರೂಲ್ಸ್ ಆಫ್ ದ ಗೌರ್ಮೆಂಟ್ ಮೇ ಬಿ ಆಗಿರ್ಬೋದು. ಸೊ ಯಾಕೆ ಒಂದು ರೂಲ್ಸೇ ನೋಡ್ತಾ ಇರಬೇಕು ಅಂದರೆ ಸಮ್ಟೈಮ್ಸ್ ಕಂಪ್ನಿ ಇಂಪ್ರೂವ್ ಆಗೋಕ್ಕೂ ಕಷ್ಟ ಆಗುತ್ತೆ. ಆವಾಗ ಕಂಪ್ನಿ ಸೈಡ್ ಮಾತಾಡೋದಕ್ಕೆ ಅಗೇನ್ಸ್ಟ್ ದ ಲಾದ ಎದುರು ಕಂಪ್ನಿ ಸೈಡ್ ಮಾತಾಡೋದಕ್ಕೆ ಯಾರು ಮುಂದೆ ಬರೋದು? HR. ಅವ್ರಿಗೆ ಇರುವಂಥ ಒಂದು ಫುಲ್ ಡಿಸ್ಕ್ರಿಪ್ಷನ್, ಒಂದು ಜಸ್ಟಿಫಿಕೇಶನ್ ಅದನ್ನು ಕೊಟ್ಟು ಕಂಪ್ನಿನ ಕಾಪಾಡೋದಕ್ಕೆ ಪ್ರಯತ್ನ ಪಡ್ತಾರೆ. HR. ಸೊ ಈ ಥರ ಮತ್ತೆ ಎಂಪ್ಲಾಯೀಸ್ಗೆ ಡಿಫ್ರೆಂಟ್ ಆಗಿ ಎಕ್ವಿಪ್ಮೆಂಟ್ ಕೊಡೋದು, ಅಕಾಮಿಡೇಷನ್ ಕೊಡೋದು, ಪ್ರೊವೈಡ್ ಮಾಡೋದು, ಅವರಿಗೆ ಬೇಕು ಬೇಡಗಳು ಏನೆಲ್ಲಿದೆ A to Z ಅನ್ನು ಮೇಂಟೈನ್ ಮಾಡೋದಕ್ಕೆ ಹ್ಯೂಮನ್ ರಿಸೋರ್ಸಸ್ ಮ್ಯಾನೇಜ್ಮೆಂಟ್ ಅಂತ ಕರೆಯೋದು. ನೋಡಿ, ಹ್ಯೂಮನ್ ರಿಸೋರ್ಸಸ್ ಮ್ಯಾನೇಜ್ಮೆಂಟ್ ಅಂದರೆ ಏನೆಲ್ಲ ಅವರಿಗೆ ತಲೆಬಿಸಿಗಳಿದೆ, ಏನೇನು ಫುಲ್ ಎಂಪ್ಲಾಯೀಸನ್ನು ಮ್ಯಾನೇಜ್ ಮಾಡಬೇಕು. ಆ ಮ್ಯಾನೇಜ್ ಮಾಡೋದ್ರಲ್ಲಿ ಹೈರ್ ಮಾಡೋದು ಇದೆ, ಅಂದರೆ ಅಪಾಯಿಂಟ್ ಮಾಡೋದು ಇದೆ, ಫೈರಿಂಗ್ ಅಂದರೆ ಡಿಸ್ಮಿಸ್ ಮಾಡೋದು ಇದೆ, ಅವರಿಗೆ ಟ್ರೈನಿಂಗ್ ಕೊಡ್ತಾರೆ, ಮೋಟಿವೇಟ್ ಮಾಡ್ತಾರೆ, ರಿವಾರ್ಡ್ ಮಾಡ್ತಾರೆ. ಈ ಥರ ಇರಲಿಲ್ಲ. ಇದು ಸ್ಟಾರ್ಟ್ ಆಗಿದ್ದು 18th ಸೆಂಚುರಿನಲ್ಲಿ. ಆ 18th ಸೆಂಚುರಿನಲ್ಲಿ ಯುರೋಪಲ್ಲಿ ಸ್ಟಾರ್ಟ್ ಆಗಿದ್ದು. ಜಾರ್ಜ್ ಎಲ್ಟನ್ ಮೇಯರ್ಸ್ ಇಸ್ ದ ಫಾದರ್ ಆಫ್ ದ HR, isn't it? ಸೊ ಅದೆಲ್ಲ ಮಾಡಿ ಏನೆಲ್ಲ ಅವರಿಗೆ ಡ್ಯೂಟೀಸ್ ಆ್ಯಂಡ್ ಆ್ಯಕ್ಟಿವಿಟೀಸ್ ಅವರು ಅಳವಡಿಸ್ಬೇಕು ಒಂದು ಡಿಫ್ರೆಂಟ್ ಮ್ಯಾನೇಜ್ಮೆಂಟಲ್ಲಿ, ಆರ್ಗನೈಸೇಷನಲ್ಲಿ ಅಂತ ಇವತ್ತು ನಾವು ತಿಳ್ಕೊಂಡ್ವಿ. Okay, in the next class I am going to explain you another topic of the staffing. Is nothing but a process of staffing. Okay, thank you.